ಅದು ಒಂದು 3 ತಿಂಗಳು ಬೆಳೆ, 3 ತಿಂಗಳಿಗೆ ಸ್ಟಾರ್ಟ್ ಆಗ್ತೈತಿ ಈಲ್ಡು. ಅದರಿಂದ ನಾನು ಏಲಕ್ಕಿಯಿಂದ ನನಗೇನು ಪ್ರಥಮವಾಗಿ ಫಸ್ಟ್ ಇಯರಲ್ಲಿ ನನಗೆ 1/4 kg ಆದಾಯ ಬರ್ತದೆ. ಸೆಕೆಂಡ್ ಇಯರ್ ಅಂದರೆ ನೆಕ್ಸ್ಟ್ ಇಯರ್ಗೆ, ಥರ್ಡ್ ಇಯರ್ಗೆ ನನಗೆ ಒಂದು ಗಿಡದಲ್ಲಿ 1.5 2 kg ಬರ್ತದೆ. ಅಡಿಕೆ ಬೆಳೆ ಬರ್ತಿದ್ದನ್ನು ಚೇಣಿ ಕೊಟ್ಬಿಟ್ರೆ ನನಗೆ 7.5 ಲಕ್ಷ 7 ಲಕ್ಷ ಕೊಡ್ತಾ ಇದ್ರು. ಅದಕ್ಕೆ ನಾನೇನು ಮಾಡಿದೆ, ನಾನೇ ಸ್ವತಃ ಇಲ್ಲೇ ಬೇಯಿಸಿ, ಇಲ್ಲೇ ಅದನ್ನು ಸುಲಿಸ್ಬಿಟ್ಟು ಬೇಯಿಸಿ ಒಣಗಿಸಿ ಮಾರಿದ್ರೆ ನನಗೆ ಹೆಚ್ಚಿನ ಲಾಭ ಬರ್ತೈತೆ ಅಂತ ಅನುಭವ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಒಂದು ಇಲ್ಲಿದ್ದು ಎಲ್ಲ ಸೇರಿ ಒಂದು 2 ಎಕರೆಯಿಂದ 75,000 ರೂಪಾಯಿ ಲೇಬರಿಗೆ ಖರ್ಚು ಮಾಡ್ತೀನಿ. ನಾನು 10 ಲಕ್ಷ ರೂಪಾಯಿ ದುಡಿತಾ ಇದ್ದೀನಿ. ಅಂದರೆ ನಾನು 1,80,000ಕ್ಕೆ ಕಾಯಿ ಮಾರ್ತಾ ಇದ್ದೆ, ಅದ್ರ ಬದಲು 4,20,000ಕ್ಕೆ ನಾನು ಹಣ ಪಡಿತಾ ಇದ್ದೀನಿ ಅಂತಂದರೆ ನನಗೆ ಹೆಚ್ಚಿನ ಲಾಭನೇ ಆಯಿತು. ಅದರಲ್ಲಿ ಎಲ್ಲರೂ ಆರ್ಗ್ಯಾನಿಕ್ ಮಾಡಿ ಆರೋಗ್ಯ ಸುಧಾರಿಸ್ಕೊಳ್ರಿ. ನಾವು ಒಂದೇ ಅಡಿಕೆ ತೆಂಗನ್ನೇ ಇಟ್ಕೊಂಡ್ರೆ ಅದ್ರಾಗ ಫೇಲ್ ಆಯ್ತು ಅಂದ್ರೆ ನಾವು ಕುಗ್ಗೋಗ್ತೀವಿ. ಆ ಥರ ಆಗೋದು ಬೇಡ. ಏನೋ ಲಾಸ್ಟ್ ಗಿಡ 2 ಗಿಡ ಒಣಗೆ ಹೋಗ್ತಾವೆ, ನೀರು ಹೋಗೋದೇ ಇಲ್ಲ ಲ್ಯಾಟ್ರಲ್ ಡಿಸ್ಟೆನ್ಸ್ ಜಾಸ್ತಿ ಆದಾಗ. ಅರೇಬಿಕಾ ಕಾಫಿ ಇದು ಎಷ್ಟು ದಿವಸ ಆಯ್ತು ಹಾಕಿ ಒಂದು 6 months ಆಯ್ತು. ಈಗ ಯಾವುದಕ್ಕೂ ಯಾವ ಗಿಡಕ್ಕೂ ಒಂದು ಪ್ಲಾಂಟ್ಗೂ ಏನು ಸ್ಪ್ರೇನು ಮಾಡಿಲ್ಲ, ಯಾವುದು ಆ ಥರ ಉಳಿದ ಬಾಧೆಯನ್ನು ಕಂಡಿಲ್ಲ ಯಾವನು. ಅಂದ್ರೆ ಒಂದೊಂದು ಗಿಡದಲ್ಲಿ 150 ಎಲೆ ಸಿಗ್ತದೆ. ಆ 150 ಎಲೆ ಒಂದು 3 ರೂಪಾಯಿನಂತೆ ಮಾರ್ಕೆಟ್ ತಗೊಂಡು ಹೋಗ್ತಾರೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ದಯಾನಂದ್ ಅಂತ. ನಾನು ಈಗ ಪಟ್ರಾವತ್ನಹಳ್ಳಿ ಗ್ರಾಮದಲ್ಲಿದ್ದೀನಿ. ಚೇಳೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟಿಕಲ್ಲಿ ಬರ್ತದೆ ಇದು. ಇಲ್ಲಿ ನಂದು 2 ಎಕರೆ ಜಮೀನಿದೆ, ತೋಟ ಇದೆ. ಈ ತೋಟದಲ್ಲಿ ನಾನು ಫಸ್ಟ್ ತಗೊಂಡಾಗ ಅಡಿಕೆ ಮತ್ತು ತೆಂಗು ಮಾತ್ರ ಇತ್ತು. ಅಲ್ಲಲ್ಲಿ ಸ್ವಲ್ಪ ಬಾಳೆ ಇತ್ತು. ಅದಕ್ಕೆ ನನಗೇನು ಅನ್ನಿಸ್ತು, ಅದರಿಂದ ಆದಾಯಕ್ಕೆ ಅಷ್ಟೊಂದು ನಾವು ಹೊಂದ್ಕೊಳಕ್ಕಾಗೋದಿಲ್ಲ ಈಗಿನ ಖರ್ಚು ವೆಚ್ಚದ ನೋಡಿದ್ರೆ. ಅದಕ್ಕೆ ಮುಂದಿನ ಅಭಿವೃದ್ಧಿಗೋಸ್ಕರ ಹಣಕಾಸಿನ ಹೆಚ್ಚಿನ ಅಂಶ ಮಾಡಲಿಕ್ಕೋಸ್ಕರ ನಾನು ಏನು ಮಾಡಿದೆ, ಇಂಟರ್ ಕ್ರಾಪ್ಗೆ ಹೋದೆ. ಇಂಟರ್ ಕ್ರಾಪ್ಗೆ ಅಂತಂದರೆ ಏಲಕ್ಕಿ ಮೆಣಸಿನಿಂದ ಆದಾಯ ಇದೆ ಅಂತ ನನಗೆ ಸಕಲೇಶ್ಪುರ, ಹಾಸನ, ಶಿವಮೊಗ್ಗ ಎಲ್ಲ ಕಡೆ ಅಡ್ಡಾಡಿ ಬಂದ ಮೇಲೆ ನನಗೆ ಅನುಭವ ಆಯಿತು. ಇದನ್ನೆಲ್ಲ ನಮ್ಮಲ್ಲೂ ಬೆಳಿಬೋದು. ರೈತರು ಯಾಕೆ ಬರೀ ಅಡಿಕೆಗೆ ತೆಂಗಿಗೆ ಹೊಂದ್ಕೊತಾ ಇದ್ದಾರೆ? ಅದನ್ನು ಬಿಟ್ಟು ಹೊರಗಡೆ ಬಂದು ಒಂದು ವೇಳೆ ಅಡಿಕೆ ತೆಂಗಿನ ರೇಟ್ ಡೌನ್ ಆಯಿತು ಅಂತಂದರೆ ರೈತರು ಕುಗ್ಗೋಗ್ತಾರೆ. ಅದಕ್ಕೋಸ್ಕರ ಬೇಡ ಆ ಥರ ಆಗೋದು ಅಂತೇಳಿಬಿಟ್ಟು ನಾನು ಅಡಿಕೆ ತೆಂಗಿನ ಮಧ್ಯದಲ್ಲಿ ಇಂಟರ್ ಕ್ರಾಪ್ ಆಗಿ ನಾನು ಏಲಕ್ಕಿ ಮೆಣಸನ್ನು ಬೆಳೀಲಿಕ್ಕೆ ಶುರು ಮಾಡಿದ್ದೀನಿ. ಈಗ ನಾನು ಹಾಕಿ 2 ವರ್ಷ ಆಗಿದೆ. ಫ್ಲವರಿಂಗು ಸ್ಟಾರ್ಟ್ ಆಗಿದೆ, ಇಲ್ಲಿ ಈಲ್ಡು ಬೆಳೀತಾ ಇದೆ. ಆಗಲೇ ನಾವು ಒಂದು ಫಸ್ಲು ಬರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಅದರಿಂದ ನಾನು ಏಲಕ್ಕಿಯಿಂದ ನನಗೇನು ಪ್ರಥಮವಾಗಿ ಫಸ್ಟ್ ಇಯರಲ್ಲಿ ನನಗೆ 1/4 kg ಆದಾಯ ಬರ್ತದೆ. ಸೆಕೆಂಡ್ ಇಯರ್ ಅಂದರೆ ನೆಕ್ಸ್ಟ್ ಇಯರ್ಗೆ, ಥರ್ಡ್ ಇಯರ್ಗೆ ನನಗೆ ಒಂದು ಗಿಡದಲ್ಲಿ 1.5 2 kg ಬರ್ತದೆ. ಮಾರ್ಕೆಟ್ ರೇಟು ನಮಗೆ 4,000 ರೂಪಾಯಿ ಇದೆ. ನಾನು ಹೋಲ್ಸೇಲ್ ರೇಟ್ ಕೊಟ್ಟರು 3,000 ರೂಪಾಯಿ kg ಹೋಗ್ತದೆ. 3,000 ರೂಪಾಯಿ kg ಅಂತಂದರೆ ಒಂದು ಗಿಡಕ್ಕೆ ನಾನು 6,000 ರೂಪಾಯಿ ಮುಂದಿನ ವರ್ಷ ಕಂಡ್ಕೊಳ್ತೀನಿ. ಈ ವರ್ಷ ನಾನು 1/4 kg ತೊಗೊತಾ ಇದ್ದೀನಿ ಅಂತಂದರೆ 3,000 ರೂಪಾಯಿಗೆ 750 ರೂಪಾಯಿ ಒಂದು ಗಿಡಕ್ಕೆ ತೊಗೊತಾ ಇದ್ದೀನಿ. ಅಂಥದ್ದು ನಾನು ಟೋಟಲಿ 1000 ಗಿಡ ಹಾಕಿದ್ದೀನಿ, 500 ಗಿಡ ಫಸ್ಟು ಬರ್ತಾಯಿದೆ. ಅದರಿಂದ ನನಗೆ ಆದಾಯ ಇದೆ. ಅಡಿಕೆದ್ರಲ್ಲಿ ಏನಾಗ್ತಾ ಇದೆ, ಪ್ರತಿ ವರ್ಷ ನಾನು ಇಲ್ಲಿ ಫಸ್ಟ್ ತಗೊಂಡಾಗ ನನಗೆ 16ರಿಂದ 18 ಕ್ವಿಂಟಲ್ ಸಿಗೋದು 2 ಎಕರೆಯಿಂದ. ನಾನೀಗ ಅದನ್ನು ಜೇನು ಕೃಷಿ ಮಾಡ್ಕೊಂಡ್ಮೇಲೆ ಅದು ಪರಾಗಸ್ಪರ್ಶದಿಂದ 18 ಕ್ವಿಂಟಲಿಂದ 20 ಕ್ವಿಂಟಲ್ ತೆಗಿತಾ ಇದ್ದೀನಿ. ಈ ವರ್ಷ 20 ಕ್ವಿಂಟಲ್ ಆಗಿದೆ. ಅಡಿಕೆ ಬೆಳೆ ಬರ್ತಿದ್ದನ್ನು ಚೇಣಿ ಕೊಟ್ಬಿಟ್ರೆ ನನಗೆ 7.5 ಲಕ್ಷ 7 ಲಕ್ಷ ಕೊಡ್ತಾ ಇದ್ರು. ಅದಕ್ಕೆ ನಾನೇನು ಮಾಡಿದೆ, ನಾನೇ ಸ್ವತಃ ಇಲ್ಲೇ ಬೇಯಿಸಿ, ಇಲ್ಲೇ ಅದನ್ನು ಸುಲಿಸ್ಬಿಟ್ಟು ಬೇಯಿಸಿ ಒಣಗಿಸಿ ಮಾರಿದ್ರೆ ನನಗೆ ಹೆಚ್ಚಿನ ಲಾಭ ಬರ್ತೈತೆ ಅಂತ ಅನುಭವ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಇಲ್ಲಿದ್ದು ಎಲ್ಲ ಸೇರಿ ಒಂದು 2 ಎಕರೆಯಿಂದ 75,000 ರೂಪಾಯಿ ಲೇಬರಿಗೆ ಖರ್ಚು ಮಾಡ್ತೀನಿ. ನಾನು 10 ಲಕ್ಷ ರೂಪಾಯಿ ದುಡಿತಾ ಇದ್ದೀನಿ. ಅಂದರೆ 7.5 ಬದಲು ನಾನು 9 ಲಕ್ಷ ನನಗೆ ಕೈ ಸಿಗ್ತಾ ಐತೆ. ಅದರಿಂದ ರೈತರು ಬೇರೆ ಚೇಣೆ ಕೊಡೋ ಬದಲು ಅವರೇ ಸ್ವತಃ ಮಾಡಿಕೊಂಡ್ರೆ ಅನುಕೂಲ ಆಗ್ತೈತೆ ಮತ್ತು ಹಣಕಾಸಿನಲ್ಲಿ ಹೆಚ್ಚಿನ ಲಾಭ ಕಂಡುಹಿಡ್ಕೋಬೋದು. ಅದೇ ರೀತಿ ತೆಂಗೇನಿದೆಯಲ್ಲ, ನನಗೆ ಈ 2 ಎಕರೆಯಲ್ಲಿ 65 ಗಿಡ ಇದ್ದಾವೆ. 65 ಗಿಡಕ್ಕೆ ಫಸ್ಟ್ ನಾನು ತೊಗೊಂಡಾಗ 110 ಕಾಯಿ ಬರ್ತಾಯಿತ್ತು. ಈಗ ನಾನು ಜೇನುಹುಳ ಸಾಕಿ ಚೆನ್ನಾಗಿ ನಾನು ಜೀವಾಮೃತ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ, ಆರ್ಗ್ಯಾನಿಕ್ ಮಾಡ್ತಾ ಇರೋದ್ರಿಂದ ಒಂದು ಗಿಡಕ್ಕೆ 125ರಂತೆ 60 ಗಿಡಕ್ಕೆ ಅಂತಂದ್ರೂ 9,000 ಕಾಯಿ ಬರ್ತದೆ. 9,000 ಕಾಯಿ ನಾನು ಮಾರ್ಕೆಟ್ಗೆ ಹೋಗಿ ಮಾರಿದ್ರೆ 20 ರೂಪಾಯಿ ತೊಗೊಂಡ್ರು 1,80,000 ಸಿಗ್ತದೆ. ಅದಕ್ಕೆ ನಾನು ಆ ರೀತಿ ಮಾಡ್ತಾ ಇಲ್ಲ. ಅದನ್ನು ನಾನು ಫಸ್ಟ್ ಇಯರ್ ಮಾಡಿದೆ, ಅನುಭವ ಆಯಿತು. ಇದಕ್ಕಿಂತ ಹೆಚ್ಚು ಲಾಭ ತೆಂಗಿನಲ್ಲಿ ಪಡಿಬೇಕು ಅಂತ ಹೇಳ್ಬಿಟ್ಟು ಅದನ್ನು ಒಂದು 6 ತಿಂಗಳು ಕೊಬ್ಬರಿ ಮಾಡೋಕ್ಕೆ ಶುರು ಮಾಡಿದೆ. ಕೊಬ್ಬರಿ ಮಾಡಿದಾಗ ನಾನು 9 ಕ್ವಿಂಟಲ್ಗೆ ನಾನು 14 ಕ್ವಿಂಟಲ್ ನಾನು ಕೊಬ್ಬರಿ ತೆಗಿಬೋದು. 14 ಕ್ವಿಂಟಲ್ ಅಂತಂದರೆ 30,000 ರೂಪಾಯಿ ಅಂತಂದ್ರೆ 4,20,000 ರೂಪಾಯಿ ನನಗೆ ಅದರಿಂದ ಹೆಚ್ಚಿನ ಆದಾಯ ಬಂತು. ಅಂದರೆ ನಾನು 1,80,000ಕ್ಕೆ ಕಾಯಿ ಮಾರ್ತಾ ಇದ್ದೆ, ಅದ್ರ ಬದಲು 4,20,000ಕ್ಕೆ ನಾನು ಹಣ ಪಡಿತಾ ಇದ್ದೀನಿ ಅಂತಂದರೆ ನನಗೆ ಹೆಚ್ಚಿನ ಲಾಭನೇ ಆಯಿತು. ಅದರಲ್ಲೇ ಒಂದು 6 ತಿಂಗಳಿಗೆ. ಅದಕ್ಕೋಸ್ಕರ ನಾವು 1,80,000 ರೂಪಾಯಿ ಹೊರಗಡೆ ಬ್ಯಾಂಕಲ್ಲಿ ಕೊಡಲಿ, ಇನ್ನೊಬ್ರಿಗೆ ಕೊಟ್ಟರು ಅಷ್ಟು ಬಡ್ಡಿ ಕೊಡೋದಿಲ್ಲ. ನಾವು ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದು ರೈತರು ಇದೆಲ್ಲ ಸಂಶೋಧನೆ ಮಾಡಿ ಯಾವುದರಿಂದ ನಾವು ಹೆಚ್ಚಿನ ಹಣಕಾಸಿನ ಪಡಿಬೋದು ಅನ್ನೋದು ಹೋದರೆ ಯಾವ ರೈತರು ಸಹ ಕುಗ್ಗೋಗಕ್ಕೆ ಸಾಧ್ಯ ಇಲ್ಲ.
ಯಾವುದೂ ಇದಾಗೋದಿಲ್ಲ. ಆದರೆ ಕೆಮಿಕಲ್ ಯೂಸ್ ಮಾಡಿ ನಾವು ಭೂಮಿನ ಕೊಲ್ಲೋದಲ್ದೇ ನಮ್ಮ ಆರೋಗ್ಯನ ಕೆಡಿಸ್ಕೊತೀವಿ. ಅದಕ್ಕೋಸ್ಕರ ವೀಕ್ಷಕರಿಗೆ ನನ್ನ ಏನು ಸಜೆಷನ್ನು ಅಥವಾ ಅನುಭವದ ಮಾತು ಅಂತಂದರೆ, ಎಲ್ಲರೂ ಆರ್ಗ್ಯಾನಿಕ್ ಮಾಡಿ ಆರೋಗ್ಯ ಸುಧಾರಿಸ್ಕೊಳ್ರಿ. ಬೇರೆ ಏನು ಬರ್ತದೆ ಕೆಮಿಕಲ್ ಹಾಕಿ ಬೇಗ ದುಡ್ಡು ನೋಡ್ಬೋದು, ಆ ದುಡ್ಡು ಲಾಭ ಬರ್ಬೋದು. ಬಂದದ್ದನ್ನು ಆರೋಗ್ಯಕ್ಕೋಸ್ಕರ ಮಾಡಿ ಹಾಸ್ಪಿಟ್ಲ್ ಆರೋಗ್ಯ ಕೆಡ್ತು ಅಂದ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹಣ ಖರ್ಚು ಮಾಡ್ತೀವಿ. ಅದು ರೀತಿ ಅವಕಾಶ ಕೊಡೋಕ್ಕಿಂತ ನಾವೇ ಬೆಳೆದು ನಾವೇ ತಿಂದು ನಮ್ಮದೇ ಆರ್ಗ್ಯಾನಿಕ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತತೆ. ಇನ್ನೂ ಹೆಚ್ಚಿನ ಆಯುಷನ್ನ ನಾವು ಪಡಿಬೋದು. ಈ ರೀತಿಯಿಂದ ಖುಷಿನೂ ಸಿಗ್ತತೆ ನಮಗೆ. ನಾವೇನು ಆರ್ಗ್ಯಾನಿಕ್ ಮಾಡೋದ್ರಿಂದ ನಮಗೇನು ಹೆಚ್ಚಿನ ಅಂಶ ನಾವು ತೋಟದಲ್ಲೇ ಕಳಿತೀವಿ. ಕಳೆದಾಗ ಏನಾಗ್ತೈತೆ, ನಮ್ಮ ಆರೋಗ್ಯ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗ್ತೈತೆ, ಆಯುಷು ಸಹ ಹೆಚ್ಚಾಗ್ತೈತೆ. ಅದಕ್ಕೋಸ್ಕರ ವೀಕ್ಷಕರೇ, ಯಾರೇ ಆಗಲಿ ಕೆಮಿಕಲ್ ಬೆಳೆದು ಆರೋಗ್ಯ ಕೆಡಿಸ್ಕೊಳಕ್ಕಿಂತ ಆರ್ಗ್ಯಾನಿಕ್ ಮಾಡಿಕೊಂಡು ತಮ್ಮ ಆರೋಗ್ಯ ಮತ್ತು ಹಣಕಾಸಿನ ಅಭಿವೃದ್ಧಿನೂ ಮಾಡ್ಕೋಬೋದು. ಮೆಣಸಿನ ಗಿಡನೂ ಹಾಕಿದ್ದೀನಿ. ಮೆಣಸಿನ ಗಿಡದಿಂದ ನನಗೆ ಈ ವರ್ಷ ಒಂದು 2 kg ಬರ್ಬೋದು. ಮುಂದಿನ ವರ್ಷ 5 kg ಬರ್ತೈತೆ. 500 ರೂಪಾಯಿ kg ಇಟ್ರು ಒಂದು ಗಿಡಕ್ಕೆ 2500 ರೂಪಾಯಿ. ಬೇಡ ಎಲ್ಲ ಖರ್ಚು ಹೋಗ 2000 ರೂಪಾಯಿ ಬಂತು ಅಂತಂದ್ರು 500 ಗಿಡ ಇಟ್ರು 10 ಲಕ್ಷ ರೂಪಾಯಿ ಆದಾಯ ಪಡಿಬೋದು ರೈತರು. ಅದನ್ನು ನಾನು ಮುಂದೊರ್ಷ ಪಡಿತೀನಿ. ಈ ಸರಿ ಹಾಕಿದ್ದೀನಿ, ಅದು ನನಗೆ ಅಷ್ಟೊಂದು ಧೈರ್ಯ ಕೊಟ್ಟಿದೆ. ಅದರಿಂದ ಪಡಿತೀನಿ ಅನ್ನೋದು ನನಗೆ ಒಂದು ನಿಖರವಾಗಿ ಅನುಭವನೂ ಆಗ್ತಾ ಇದೆ. ಆದ್ದರಿಂದ ಎಲ್ಲರೂ ಸಹ ಇಂಟರ್ ಕ್ರಾಪ್ಗೆ ಹೋಗೋದು ಸೂಕ್ತ. ಜೇನು ಸಹ ಇದೆ. ಜೇನಿನಿಂದ ನಾನೇನು ಮಾಡ್ತಾ ಇದ್ದೀನಿ, ಜೇನು ತಂದಾಗ ನಾನು 4000 ರೂಪಾಯಿ ಒಂದು ಪೆಟ್ಟಿಗೆ ತಂದಿಟ್ಟೆ. ಅದರಿಂದ ವಂಶಾಭಿವೃದ್ಧಿ ಆಗ್ತತೆ, ಪರಾಗಸ್ಪರ್ಶ ಆಗ್ತತೆ, ನಂದು ಏನು ಈಲ್ಡು ಸಹ ಜಾಸ್ತಿ ಆಗ್ತತೆ. ಜೇನುತುಪ್ಪ ನನಗೆ ಫೆಬ್ರವರಿಯಿಂದ ಜೂನ್ವರೆಗೆ ಒಂದು ಪೆಟ್ಟಿಗೆಯಿಂದ 5 kgಯಿಂದ 8 kg ಬರ್ತದೆ. ಅದರಿಂದ ಆದಾಯ ಇದೆ. ಪ್ಲಸ್ ವಂಶಾಭಿವೃದ್ಧಿ ಆಗ್ಬಿಟ್ಟು ನಾನು 5 ಬಾಕ್ಸನ್ನು ತಂದಿದ್ದು ಇವತ್ತು 30 ಬಾಕ್ಸ್ ಆಗಿದೆ. 30 ಬಾಕ್ಸಲ್ಲಿ ವಂಶಾಭಿವೃದ್ಧಿನೂ ಆಗಿದೆ, ಜೇನಿಂದ ಆದಾಯನೂ ಬರ್ತದೆ, ನಾನು ಮಾರ್ಕೆಟಿಂಗು ಮಾಡ್ತಾ ಇದ್ದೀನಿ. ಆದ್ದರಿಂದ ರೈತರು ಇಂಟರ್ ಕ್ರಾಪ್ಗೆ ಹೋಗ್ಬಿಟ್ಟು ಜೇನೂ ಬೆಳೆಸ್ಕೊಂಡು ಆದಾಯ ಹೆಚ್ಚು ಮಾಡಿಕೊಂಡು ಜೀವನ ಮಾಡೋದು ಸಂತೋಷದಿಂದ ಇರ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಹೊರತುಪಟ್ಟು ನನಗೇನಾಗಿತ್ತು, ತರಕಾರಿ ಮತ್ತು ರಾಗಿ ಭತ್ತ ಬೆಳಿಬೇಕು ಅಂತ ಭಾಳ ಇಚ್ಛೆ ಇತ್ತು. ಆದರೆ ಇಲ್ಲಿ ತೋಟದಲ್ಲಿ ನೆರಳು ಇರೋದ್ರಿಂದ ಅವು ಬಿಸಿಲಲ್ಲೇ ಬರ್ತಕ್ಕಂಥ ಆಗಿರೋದ್ರಿಂದ ನಾನೇನು ಮಾಡಿದೆ, ಇಲ್ಲೇ ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ಒಂದು ಲೀಸ್ಗೆ ಒಂದು 6 ಎಕರೆ ಲ್ಯಾಂಡ್ ತೊಗೊಂಡು 1.5 ಎಕರೆ ಭತ್ತದಲ್ಲಿ 30 ಕ್ವಿಂಟಲ್ ಭತ್ತ ಬೆಳೆದಿದ್ದೀನಿ. ಅದು ನಮ್ಮ ಮನೇಲಿ ತಿನ್ಲಿಕ್ಕಾಗಿದೆ. ಅದು ಆರ್ಗ್ಯಾನಿಕ್ ಇರೋದ್ರಿಂದ ನಮಗೂ ಒಳ್ಳೆ ಖುಷಿ ಕೊಟ್ಟಿದೆ. ಆ ಥರ ನಾನು ರಾಗಿನೂ ಬೆಳೀತಾ ಇದ್ದೀನಿ. ಅಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ರೇಷ್ಮೆ ಹಾಕಿದ್ದೀನಿ. ಸರ್ ಈಗ ಒಂದು ತಿಂಗಳಾಗಿದೆ, ಇನ್ನೊಂದು 3-4 ತಿಂಗಳಿಗೆ ನಾನು ರೇಷ್ಮೆ ಗೂಡನ್ನು ತೆಗಿಬೇಕು ಅಂತೆಲ್ಲ ಉದ್ದೇಶ ಇದೆ. ಆ ಥರ ನಾವು ಕಮರ್ಷಿಯಲಿ ಹೋಗಿ ನಾವು ಇನ್ವಾಲ್ವ್ ಆಗಿ ಭೂಮಿ ತಾಯಿಗೆ ನಾವು ನೇಚರ್ ಅಂತೀವಿ. ನೇಚರ್ನ ನಾವು ನಂಬಿದ್ರೆ ನಮ್ಮನ್ನು ಕೈ ಬಿಡೋದಿಲ್ಲ ಪ್ರಕೃತಿ. ನಾವು ಪ್ರಕೃತಿಗೆ ನಾವು ಕಷ್ಟಪಟ್ಟು ದುಡಿದ್ವಿ ಅಂದರೆ ತಾಯಿನೇ ಹೇಳ್ತೈತೆ, ಚೆನ್ನಾಗಿ ದುಡ್ದಿದ್ಯಪ್ಪ ನೀನು ತಗೋ, ನೀನು ಕಷ್ಟಪಟ್ಟಿದ್ದು ಫಲ ಕೊಟ್ಟಿದ್ದೀನಿ ಅಂತ ಭೂಮಿ ತಾಯಿ ಕೊಡ್ತಾಯಿದೆ. ಅದಕ್ಕೋಸ್ಕರ ಎಲ್ಲರೂ ಭೂಮಿ ತಾಯಿ ನಂಬಿ ಮಾಡಿಬಿಟ್ರೆ ಯಾವತ್ತೂ ನಮಗೆ ನಷ್ಟ ಆಗೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಕೈ ಎತ್ತುತ್ತೈತೆ. ನಾವು ಒಂದೇ ಅಡಿಕೆ ತೆಂಗನ್ನ ಇಟ್ಕೊಂಡ್ರೆ ಅದ್ರಾಗ ಫೇಲ್ ಆಯ್ತು ಅಂದ್ರೆ ನಾವು ಕುಗ್ಗೋಗ್ತೀವಿ. ಆ ಥರ ಆಗೋದು ಬೇಡ. ಈಗ ಹೋದ್ಸರಿ ನಾನು ಅರಿಶಿನ ಬೆಳೆದು 35 kg ಬೆಳೆದಿದ್ದೀನಿ. 300 ರೂಪಾಯಿನಂತೆ kg ಹೋಗ್ತಾ ಇದೆ. ಅದು ಅಲ್ಲದೆ ಕೋಕೋ ಹಾಕಿದ್ದೀನಿ, ಬೆಣ್ಣೆ ಹಣ್ಣು ಹಾಕಿದ್ದೀನಿ ಇಲ್ಲೇ. ಆ ನಂತರ ಇಲ್ಲಿ ಅಡಿಕೆ ಸೊಸಿ ಹಾಕಿದ್ದೀನಿ. ಅಡಿಕೆ ಸೊಸಿ ನಾನೇನದು ನಮ್ಮದೇ ಇನ್ನೊಂದು ಎಕರೆ ತೋಟದಲ್ಲಿದೆ, ಅದು 25 ವರ್ಷದ ನಂತರದ್ದಿದೆ, ಹೆಚ್ಚಿನ ಆಯಸ್ಸಿರೋದಿದೆ. ಅದನ್ನೇ ಏನು ಗೋಟ್ ಅಂತೀವಲ್ಲ, ಅದನ್ನು ತಂದು ಬೀಜನ ತಂದುಬಿಟ್ಟು ಮೊಳಕೆ ಮಾಡಿ ಈಗ ಪ್ಲಾಂಟೇಶನ್ ಅಂದರೆ ಏನೋ ಸಸಿಗಳು ಮಾಡ್ತಾಯಿದ್ದೀನಿ. ಈಗ ಒಂದು 4000 ಮಾಡಿದ್ದೀನಿ. ನನಗೆ ಒಂದು ಗಿಡಕ್ಕೆ 30 ರೂಪಾಯಿ ಖರ್ಚು ಬಂತು ಅಂತಂದ್ರೆ ಇನ್ನೊಂದು 6 ತಿಂಗಳಿಗೆ ನಾನು 60 ರೂಪಾಯಿ ಮಾಡಿದ್ರು ನನಗೆ 30 ರೂಪಾಯಿ 4000 ಅಂತಂದ್ರೆ 1,20,000 ರೂಪಾಯಿ ನನ್ನ ಮನೆ ಹತ್ರ ಇದ್ದಂಗೆ ನಾನು ದುಡ್ಕೋಬೋದು. ಈ ರೀತಿ ಯಾವ್ದಾರು ಒಂದು ಹೆಚ್ಚಿನ ಒಂದು ಇದನ್ನು ಮಾಡ್ಕೊಂಡ್ರೆ ರೈತರಿಗೆ ಅನುಕೂಲ ಆಗ್ತದೆ. ಯಾವಾಗಂದರೆ ಬೇಡಿಕೆ ಐತೆ ಅಡಿಕೆಗೆ ಅಂತೂ. ಯಾವತ್ತೂ ಯಾರೂ ರೈತರು ಖಾಲಿ ಜಮೀನಿಗೆ ಹೊಸವು ಹಾಕ್ಲೇಬೇಕು ಅಂತ ಉದ್ದೇಶ ಇದ್ದೇ ಇರ್ತದೆ. ಹೋಗ್ತವೆ ಅಂತ ಒಂದು ಖಾತ್ರಿ ಇದೆ. ಅದಕ್ಕೋಸ್ಕರ ಇದನ್ನು ಮಾಡಿದ್ರೆ ಹೆಚ್ಚಿನ ಲಾಭ ಪಡಿಬೋದು. ವಿಳೆದೆಲೆ ನಾ ಏನು ಮಾಡಿದ್ದೀನಿ, ಈಗ ತೆಂಗಿನ ಗಿಡ ಏನಿದೆಯಲ್ಲ ಅದು ಪ್ರತಿಯೊಂದು ಗಿಡಕ್ಕೂ ಒಂದು ಪಾನ್ ಎಲೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಒಂದು 3 ತಿಂಗಳು ಬೆಳೆ, 3 ತಿಂಗಳಿಗೆ ಸ್ಟಾರ್ಟ್ ಆಗ್ತೈತಿ ಈಲ್ಡು. ಅದು ಒಂದು ಗಿಡದಲ್ಲಿ 150 ಎಲೆ ಬಿಡ್ತೈತೆ. 3 ರೂಪಾಯಿ ಒಂದು ಎಲೆ ಹೋಯ್ತು ಅಂತಂದ್ರು 450 ರೂಪಾಯಿ ನನಗೆ ಒಂದು ಗಿಡಕ್ಕೆ ಸಿಗ್ತದೆ. ಆ ಥರ 60 ಗಿಡದಲ್ಲಿ ಬಂತು ಅಂತಂದರೆ ಒಳ್ಳೆ ಲಾಭನೇ. ನನ್ನ ಖರ್ಚು ವೆಚ್ಚನಾದರೂ ಹೋಗ್ತೈತೆ, ಪೆಟ್ರೋಲ್ ಖರ್ಚಾದರೂ ಅದ್ರಲ್ಲಿ ಹೋಗ್ತೈತೆ. ನನ್ನ ಲೇಬರು ಕಂಟಿನ್ಯೂಸ್ ಸಿಗ್ತಾ ಇರೋದ್ರಿಂದ ನನಗೆ ಒಂದು ಸಹಕಾರ ಕೊಡ್ತಾ ಇರೋದ್ರೆ ಇಲ್ಲಿನ ಲೇಬರು, ಸುತ್ತಮುತ್ತ ಲೇಬರು ನಾನು 3 ವರ್ಷದಿಂದ ಕಂಟಿನ್ಯೂಸ್ ಬರ್ತಾ ಇದ್ದಾರೆ. ನಮ್ಮ ಹತ್ರ ಒಬಿಡಿಯೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಅಂದ್ರೂ ಅವರೇ ಸಹ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾರೆ. ಅವರು ನಾನು ಫೋನಲ್ಲಿ ಹೇಳಿದ ಕೆಲಸನೂ ಮಾಡಿ ಇಷ್ಟಿಷ್ಟು ಆಯ್ತು ಸರ್ ಮುಂದಕ್ಕೆ ಏನು ಮಾಡಬೇಕು ಅಂತಲೂ ಕೇಳ್ತಿರ್ತಾರೆ. ಅದರಿಂದ ಒಳ್ಳೆ ಲೇಬರ್ ಸಿಗಬೇಕು, ಒಳ್ಳೆ ಸಹಕಾರ ಇರಬೇಕು, ಭೂಮಿ ತಾಯಿ ಆಶೀರ್ವಾದ ಇರಬೇಕು. ಗುರು ಹಿರಿಯರ ಆಶೀರ್ವಾದ ಇದ್ದರೆ ನಾವು ರೈತರು ಹೆಚ್ಚಿನ ಭಾಗದಲ್ಲಿ ಮುಂದುವರಿಬೋದು. ಎಲ್ಲರೂ ಸಹ ಇಂಟರ್ ಕ್ರಾಪ್ ಮಾಡೋಣ. ಈ ಥರ ಅನುಭವ ಆಗಿದೆ. ಯಾರಿಗೇ ಆಗಲಿ ಈ ಥರ ನಿಮಗೆ ಇದು ಇಷ್ಟ ಆಗಿತ್ತು ಅಂತಂದ್ರೆ ಈ ತೋಟ ನಮ್ಮ ತೋಟ, ನಂದು ಫೋನ್ ನಂಬರು ಯಾವ ಟೈಮಲ್ಲಾದರೂ ಕಾಲ್ ಮಾಡ್ಬೋದು. ನಮ್ಮ ತೋಟಕ್ಕೆ ಯಾವ ಟೈಮಲ್ಲಾದ್ರೂ ಬಂದು ವೀಕ್ಷಣೆ ಮಾಡಿ ಸತ್ಯಾಂಶ ಪರಿಗಣಿಸಿ ತಾವು ಒಪ್ಕೊಂಡು ತಮ್ಮ ವೃತ್ತಿ ಅಥವಾ ಕೃಷಿಯನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ನನ್ನ ಕೋರಿಕೆ. ಧನ್ಯವಾದಗಳು.